ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮುಟ್ಟಬೇಡ, ಆಗ್ಲಲ್ಲ ಇಲ್ಲೋಡು. ಏನು ಜುಟ್ಲಾ? ಆಯ್ತು, ಓಕೆ. ಜುಟ್ಲಾ ಮತ್ತು ಉದ್ದ ಕೂದಲು ಬರ್ಬೇಕಂದ್ರೆ ನೀನು ಕಾಯಿಪಲ್ಯ ತಿನ್ಬೇಕು. ಏನು ಎಲ್ಲ ತಿನ್ಬೇಕು ನೋಡು. ಓಕೆ. ಬಾಯ್ ಬಾಯ್ ಮಾಡಿಸಿರಿ. ಮಮ್ಮಿ ಸಂಜಿಗೆ ಬರೋ ಮುಂದ ನಾನು ನಿಂಗೆ ಒಂದು ಸರ್ಪ್ರೈಸ್ ನನ್ನ ಮಗಳು ಜುಟ್ಲ ಹಾಕ್ಕೊಂಡಿದ್ದು ಎಷ್ಟು ಖುಷಿಯಾಗಿದೆ ಅಂತ ನೀವು ಅವಳ ಮುಖದಲ್ಲೇ ನೋಡ್ಬೋದು. ತುಂಬ ದಿನ ಆಗಿತ್ತು, ಯಾಕಂದರೆ ನಾನು ಬೇಸಿಗೆನಲ್ಲಿ ಅವಳಿಗೆ ಕೂದಲು ಕಟ್ ಮಾಡಿಸಿದ್ದೆ. ಈಗ ಒಂದು ಸ್ವಲ್ಪ ಕೂದಲು ಬಂದಿದೆ, ಹಾಕ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಕಟ್ ಮಾಡಿಸೋದಿಲ್ಲ ನನಗೆ, ಅದಕ್ಕೋಸ್ಕರ. ಹಾಗೆ ಅವಳು ಹೋದಳು ಸ್ಕೂಲಿಗೆ. ಸ್ವಲ್ಪ ಹೊತ್ತಾದಮೇಲೆ ನಾನು ಕೂಡ ನಾಷ್ಟ ಎಲ್ಲ ಮಾಡಿ ಕೂತ್ಕೊಂಡಿದ್ದೆ. ಒಂದೆರಡು ಪಾರ್ಸಲ್ ಬಂತು. ಅದು ಏನು ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಇವತ್ತು ನಾನೇನಂದರೆ ಅಡೆಸಿವ್ ಟೇಪ್ ಅಂತ ಹೇಳ್ತಾರೆ. ಈ ಫಾಲು ಪಿಕೋ ಮಾಡಬೇಕಾದ್ರೆ ಸೀರೆ ಮತ್ತು ಫಾಲ್ಗೆ ಅಂಟ್ಸೋಕ್ಕೆ ಅಂತ ಹೇಳಿ ಅಡೆಸಿವ್ ಟೇಪ್ನ ಯೂಸ್ ಮಾಡ್ತಾರೆ. ನಾನು ಕೂಡ ಒಂದು ಸಾರಿನೂ ಯೂಸ್ ಮಾಡಿಲ್ಲ, ನನ್ನ ಫ್ರೆಂಡ್ ಸಜೆಷನ್ ಮಾಡಿದ್ದಿದ್ದು. ಅವಳು ಇದೇ ರೀತಿಯಾಗಿ ಹಾಕ್ತಾಳಂತೆ. ಅಂದರೆ ಫಾಲು ಸರಿಯೋದಿಲ್ಲ, ಫಾಲು ಸೀರೆ ಎರಡೂ ಬಿಟ್ಟು ಸರಿಯೋದಿಲ್ಲ. ಇದನ್ನು ಅಂಟಿಸಿದ್ರೆ ಚೆನ್ನಾಗಿ ಕೂತ್ಕೊಳತ್ತೆ, ಅದು ಒಳಗಡೆ ಆಗುತ್ತೆ, ಕಾಣೋದು ಇಲ್ಲ. ಅದನ್ನ ನಾನು ಫಾಲ್ ಹಚ್ಚಬೇಕಾದ್ರೆ ನಿಮಗೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಹಚ್ಚೋದು ಅಂತ. ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈಗ ತಾನೇ ಕಲ್ತಿರೋದು ಫಾಲ್ ಹಚ್ಚೋದನ್ನು, ಹಾಗಾಗಿ ನಾನು ಈಗ ಇದನ್ನು ತರಿಸಿರೋದು ಚೆನ್ನಾಗಿರಲಿ ಅಂತ. ಯಾಕಂದರೆ ಕೆಲವೊಂದು ಸಾರಿ ಫಾಲ್ ಆಚೀಚೆ ಹೋಗ್ಬಿಡುತ್ತೆ, ಹೊಲಿಗೆನೂ ಸರಿಯಾಗಿ ಬೀಳಲ್ಲ. ಅದಕ್ಕೋಸ್ಕರ ಇನ್ನೊಂದು ಪಾರ್ಸಲ್ ಏನಿದೆಯಲ್ಲ, ಅದು ಬೀಜ ತರಿಸಿದ್ದು ನಾನು ಚೆಂಡು ಹೂವಿನ ಬೀಜನ ತರಿಸಿದ್ದೀನಿ. ಚೆಂಡು ಹೂವಿನ ಬೀಜನ ಈಗಲೇ ಹಾಕ್ಕೋಬೇಕು. ಆ್ಯಕ್ಚುಲಿ ಜುಲೈ ಎಂಡ್ ಒಳಗಡೆ ಹಾಕ್ಕೋಬೇಕಿತ್ತು. ನಾನು ಸ್ವಲ್ಪ ಲೇಟ್ ಮಾಡಿದೆ ಅಂತ ಅನ್ನಿಸ್ತು. ಇದರಲ್ಲಿ 3 ಕಲರ್ ಇದೆ ಒಟ್ಟು: ವೈಟು, ಆರೆಂಜು, ಆಮೇಲೆ ಸ್ವಲ್ಪ ಯೆಲ್ಲೋ ಕಲರ್ ಇರುವಂಥದ್ದನ್ನು ತರಿಸಿದ್ದೀನಿ. ಬೇರೆ ಬೇರೆ ಪ್ಯಾಕೆಟ್ ಮಾಡಿದ್ದಾರೆ, ಅದ್ರ ಮೇಲೆ ಕಲರ್ ಕೂಡ ಬರೆದಿದ್ದಾರೆ. ಇನ್ನೊಂದು ಪ್ಯಾಕೆಟಲ್ಲಿ ಕೋಕೋಪೀಟನ್ನು ಕೊಟ್ಟಿದ್ದಾರೆ ಅವರು. ಅಷ್ಟು ಸಾಲಲ್ಲ, ಬಟ್ ಅವ್ರು ಕೊಟ್ಟಿದ್ದಾರೆ ಅಷ್ಟು. ಬೀಜ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪ್ರತಿಯೊಂದರಲ್ಲೂ ನೋಡಿ ಸಪ್ರೇಟ್ ಕೊಟ್ಟಿದ್ದಾರೆ, ಕಲರ್ ಚೇಂಜ್ ಇರಲಿ ಅನ್ನೋಕ್ಕೋಸ್ಕರ. ನೋಡಬೇಕು ಇದರಲ್ಲಿ ಎಷ್ಟು ಕಲರ್ ಬರುತ್ತೆ ಅಂತ ಹೇಳಿ. ಯಾಕಂದರೆ ಕೆಲವೊಂದು ಸಾರಿ ಎಲ್ಲ ಒಂದೇ ಕಲರ್ ಇರುತ್ತೆ, ಪ್ಯಾಕೆಟ್ ಮಾತ್ರ ಬೇರೆ ಬೇರೆ ಇರುತ್ತೆ. ಆ ಥರನೂ ಆಗಿದೆ ನನಗೆ. ನೋಡೋಣ ಇದನ್ನ. ಇದಿಷ್ಟು ಎಲ್ಲ ಎತ್ತಿಟ್ಟು ಮನೆಗಳ ಕೆಲಸ ಎಲ್ಲ, ಮನೆಯಲ್ಲಿರುವಂಥ ಎಲ್ಲ ಕೆಲಸನ ಮುಗಿಸ್ಕೊಂಡೆ. ಮಧ್ಯಾಹ್ನ ಊಟ ಅದು ಎಲ್ಲ ಆಗಿ ರೆಸ್ಟ್ ಆದಮೇಲೆ ನನ್ನ ಮಗಳು ಬಂದಳು. ನನ್ನ ಮಗಳನ್ನ ಕರೆಯೋಕ್ಕೆ ಹೋಗಿದ್ದೆ. ನೋಡಿ, ನಾನು ಬೆಳಿಗ್ಗೆ ಅವಳನ್ನ ಯಾವ ಅವತಾರದಲ್ಲಿ ಕಳಿಸಿದ್ದೆ, ಅವಳು ಯಾವ ಅವತಾರದಲ್ಲಿ ಬಂದಿದ್ದಾಳೆ ಅಂತ. ನನಗಂತೂ ಅವಳನ್ನ ನೋಡಿ ನಗಬೇಕಾ ಸಿಟ್ಟು ಮಾಡಬೇಕಾ ಗೊತ್ತಾಗ್ತಾ ಇರಲಿಲ್ಲ. ಮನೆಗೆ ಬಂದ ಮೇಲೆ ಅವಳಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಇವತ್ತು ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿರುವಂಥ ಉಳ್ಳಾಗಡ್ಡಿ, ಅದು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ಟೊಮೆಟೊ ಸಣ್ಣದಾಗಿ ಹೆಚ್ಚಿರುವಂಥದ್ದು. ಆಮೇಲೆ ನಾನಿಲ್ಲಿ ಗಜ್ಜರಿನ ತುರ್ಕೊಂಡು ಇಟ್ಟಿದ್ದೀನಿ, ಅದು ತುರಿಬೇಕು ಆದಷ್ಟು. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಹಾಗೆ ನೀವು ಬೇಕು ಅಂದರೆ ಕಾಳು ಮೆಣಸು ಕೂಡ ಹಾಕ್ಕೋಬೋದು, ಚಾಟ್ ಮಸಾಲ ಹಾಕ್ಕೋಬೋದು. ನಿಮಗೆ ಏನು ಅವೈಲೇಬಲ್ ಇದೆಯಲ್ಲ ಅದನ್ನೆಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಮತ್ತೇನು ಜಾಸ್ತಿ ಹಾಕ್ತಾ ಇಲ್ಲ, ಯಾಕಂದರೆ ನಾನು ಮಗಳಿಗೆ ಅಂತ ಮಾಡ್ತಾ ಇರೋದು. ನೀವು ಬೇಕು ಅಂದರೆ ಚಾಟ್ ಮಸಾಲ ಮತ್ತು ಕಾಳು ಮೆಣಸನ್ನು ಕೂಡ ಇದಕ್ಕೆ ಯೂಸ್ ಮಾಡ್ಕೋಬೋದು. ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಬೇಕು ಅಂದರೆ ಜೀರಿಗೆ ಪುಡಿ, ಧನಿಯಾ ಪುಡಿ ಅದನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಸ್ಪೂನಿಂದ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ.
ಯಾಕಂದರೆ ನೀರು ಎಷ್ಟು ಹಿಡಿಯುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀರು ಉಳ್ಳಾಗಡ್ಡಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಏನಂದರೆ ನೀರು ಕಡಿಮೆ ಹಿಡಿಯುತ್ತೆ. ಜಾಸ್ತಿ ನೀರು ಹಾಕಬಾರ್ದು, ನೀರು ಜಾಸ್ತಿ ಹಾಕಿದ್ರೆ ಬ್ರೆಡ್ಗೆ ಸರಿಯಾಗಿ ಅಂಟ್ಕೊಳಲ್ಲ. ಅದಕ್ಕೋಸ್ಕರ ತರಕಾರಿ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕಲ್ಲ, ಹಾಗಾಗಿ ಇದನ್ನು ಒಂದು ಸ್ಪೂನಿಂದ ಮೊದಲು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಹೋಗಬೇಕು. ಕನ್ಸಿಸ್ಟೆನ್ಸಿ ತುಂಬ ನೀರಿರಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು, ಅಂದ್ರೇ ಇದು ಬ್ರೆಡ್ ಟೋಸ್ಟು ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ನೀವು ಒಂದು ಸಾರಿ ಟ್ರೈ ಮಾಡಿ. ನಾವು ಬ್ರೆಡ್ ಪಕೋಡ ಅದೆಲ್ಲ ಮಾಡ್ಬೋದು, ಬಟ್ ಅದೆಲ್ಲ ಎಣ್ಣೆಯಲ್ಲಿ ತುಂಬ ಫ್ರೈ ಆಗಿರುತ್ತೆ. ಫ್ರೈಡ್ ಐಟಮ್ ಜಾಸ್ತಿ ಕೊಡಬಾರ್ದು ಅಂದರೆ ನಾವು ಈ ರೀತಿಯಾಗಿ ಕೊಡಬೇಕು. ನನ್ನ ಮಗಳು ಒಂದು ಸ್ವಲ್ಪ ಫ್ರೈಡ್ ಐಟಮ್ ತಿನ್ನೋದು ಕಡಿಮೆ, ತಿಂದರೂ ತುಂಬ ಕಡಿಮೆ ತಿಂತಾಳೆ, ಜಾಸ್ತಿ ತಿನ್ನಲ್ಲ ಅವಳು, ಇಷ್ಟಪಡಲ್ಲ ಅವಳು. ಹಂಗಾಗಿ ಈ ರೀತಿಯಾಗಿ ಮಾಡಿಕೊಡ್ತಾಯಿದ್ದೀನಿ ನಾನು. ನೋಡಿ, ಈ ಬ್ರೆಡ್ಡನ್ನು ಈ ರೀತಿಯಾಗಿ ಅದಕ್ಕೆ ಒತ್ಬಿಟ್ಟು ಒಂದು ಸ್ವಲ್ಪ ತರಕಾರಿನ ನಾವೇ ಕೈಯಿಂದ ಒಂದು ಸ್ವಲ್ಪ ಮೇಲೆ ಅಂಟಿಸ್ಬೇಕು. ಇದಿಷ್ಟು ಈ ರೀತಿ ಹಾಕಿಬಿಟ್ಟು ಜಾಸ್ತಿ ಹೊತ್ತು ಈ ಬ್ರೆಡ್ಡನ್ನು ಅದರಲ್ಲಿ ಬಿಡೋಕ್ಕೆ ಹೋಗಬೇಡಿ, ಯಾಕಂದರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ತೆಗೆದುಬಿಟ್ಟು ಇದನ್ನು ನೀವು ಹಂಚಿಗೆ ಹಾಕ್ಕೋಬೇಕು. ಹಂಚನ್ನು ನಾನಿಲ್ಲಿ ಕಾಯಕ್ಕಿಟ್ಟಿದ್ದೆ. ಹಾಗೆ ಒಂದು ಸ್ಪೂನ್ನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಒಂದು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಸಣ್ಣ ಹಸುವಿಗೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಕ್ವಿಕ್ಕಾಗಿ ಬೇಗ ಆಗುತ್ತೆ. ಸ್ಕೂಲಿಂದ ಮಕ್ಕಳು ಬಂದಾಗ ಈ ರೀತಿ ಬೇಗ ಮಾಡಿಕೊಡ್ಬೋದು, ಯಾಕಂದರೆ ಉಳ್ಳಾಗಡ್ಡಿ ಟೊಮೆಟೊ ಮಾತ್ರ ಹೆಚ್ಚೋದು. ನಿಮಗೆ ಬೇರೆ ತರಕಾರಿ ಬೇಕಂದ್ರೂ ಕೂಡ ಇದಕ್ಕೆ ಸೇರಿಸ್ಕೋಬೋದು ನೀವು. ಅದು ಕೂಡ ನೀವು ಕ್ಯಾಪ್ಸಿಕಮ್ ಹಾಕ್ಕೋಬೋದು, ನಿಮ್ಗೇನು ಇಷ್ಟ ಅಲ್ಲ ಅದೆಲ್ಲನೂ ಇದಕ್ಕೆ ಸೇರಿಸ್ಕೋಬೋದು ನೀವು. ಈಗ ಇದನ್ನು ಎರಡೂ ಕಡೆಯಿಂದ ತುಂಬ ಚೆನ್ನಾಗಿ ಬೆನ್ಸ್ಕೋಬೇಕು. ಕ್ರಿಸ್ಪಿಯಾಗೂ ಕೂಡ ಆಗುತ್ತೆ. ನೀವು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ಇದು ತಿನ್ನೋದಕ್ಕೆ ರುಚಿ ಇರುತ್ತೆ. ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು. ನನ್ನ ಮಗಳು ವೇಟ್ ಮಾಡ್ತಾಯಿದ್ಲು. ಈಗ ನಾನು ಹೇಳಿರುವಂಥ ಕ್ವಾಂಟಿಟಿನಲ್ಲಿ ಒಂದು 4 ಅಥವಾ 5 ಬ್ರೆಡ್ಡು ಮಾಡ್ಬೋದು ನಾವು. ತುಂಬ ಚೆನ್ನಾಗಿ ಆಗುತ್ತೆ ಇದು. ಇದನ್ನೆಲ್ಲ ತಿನ್ನಿಸ್ಬಿಟ್ಟು ಅವಳಿಗೆ ಮತ್ತೆ ಹೋಮ್ವರ್ಕ್ ಮಾಡೋಕ್ಕೆಲ್ಲ ಕೂಡಿಸ್ಬೇಕು ನಾನು. ಅವಳಿಗೆ ಟೆಸ್ಟ್ ಕೂಡ ಇದೆ ಅಂತ ಹೇಳಿ ಮೆಸೇಜ್ ಹಾಕಿದ್ರು, ಅದನ್ನೂ ಕೂಡ ಪ್ರಿಪರೇಷನ್ ಮಾಡಿಸ್ಬೇಕು. ಕಾಂಪಿಟೇಷನ್ಸ್ ಇದೆ. ತಾಯಂದ್ರಿಗೆ ಏನಂದರೆ ಒಂದಾದಮೇಲೆ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ ನಾನು. ಯಾಕಂದರೆ ಡೇ ಬೈ ಡೇ ನಮಗೆ ಕೆಲಸ ಕಡಿಮೆ ಆಗಲ್ಲ, ಜಾಸ್ತಿನೇ ಆಗ್ತಾ ಇರುತ್ತೆ ಅಂತಲೇ ಹೇಳ್ತೀನಿ. ಯಾಕಂದರೆ ಸ್ಕೂಲಿಂದ ಬರ್ತಾರೆ, ಸ್ಕೂಲಿಂದ ಬಂದಮೇಲೆ ಅವರಿಗೆ ಊಟ ನಾಷ್ಟ ಎಲ್ಲ ಅವ್ರಿಗೇನು ಬೇಕು ಬೇಡ ಎಲ್ಲ ಹೇಳಿಕೊಟ್ಟು ಅವರಿಗೆ ಮತ್ತೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕಲ್ಲ, ಅದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಅದರಲ್ಲಿ ಸಣ್ಣ ಮಕ್ಕಳಿಗೆ ಸ್ವಲ್ಪ ಟಾಸ್ಕೇ ಅದು. ಮನೆಯಲ್ಲಿ ಬೇರೆಯವರು ಯಾರೂ ಇದನ್ನು ಜವಾಬ್ದಾರಿ ತೊಗೊಳಲ್ಲ ಫ್ರೆಂಡ್ಸ್. ತಾಯಿನ ಬಿಟ್ಟರೆ ಬೇರೆ ಯಾರೂ ತೊಗೊಳಲ್ಲ. ನಮ್ಮ ಮನೆಯವ್ರ ಮಾತು ಅವಳು ಕೇಳಲ್ಲ. ಯಾಕಂದರೆ ಅವರು ಏನಾದ್ರು ಹೇಳಕ್ಕೆ ಕೂತ್ಕೊಂಡ್ರೆ ಅವ್ರಿಗೇ ಪಾಠ ಮಾಡಿಬಿಡ್ತಾಳೆ ನನ್ನ ಮಗಳು, ಅಷ್ಟು ಇದಿದ್ದಾಳೆ. ಯಾಕಂದರೆ ಅವ್ರು ಏನು ಹೇಳಿದ್ರೂ ಅವ್ರು ಏನೂ ಬೈಯಲ್ಲ. ಅದೇ ಒಂದು ಕಾರಣಕ್ಕೆ ಅವ್ರಿಗೆ ಪಾಠ ಮಾಡಿಬಿಡ್ತಾಳೆ. ಅದಕ್ಕೆ ಅವರು ಜವಾಬ್ದಾರಿ ತೊಗೊಳಲ್ಲ ನಮ್ಮ ಮನೆಯಲ್ಲಿ. ಓದಿಸೋದು ಬರೆಸೋದು, ಆಮೇಲೆ ಹೋಮ್ವರ್ಕ್ ಮಾಡಿಸೋದನ್ನು ಮೊದಲು ಅವರು ಒಪ್ಕೊಳಲ್ಲ. ಹಾಗೆ ಯಾವಾಗಾದರೂ ಸುಮ್ಮನೆ ಓದಿಸ್ತಾರೆ, ಆದರೆ ಹೋಮ್ವರ್ಕ್ ಮಾಡಿಸೋ ಜವಾಬ್ದಾರಿ ಮಾತ್ರ ತಗೊಳಲ್ಲ. ಯಾಕಂದರೆ ಅವಳು ಒಂದು ಅಕ್ಷರನೂ ಬರೆಯಲ್ಲ ಅವ್ರು ಹೇಳಿದ್ರೆ. ಅದಕ್ಕೋಸ್ಕರ ನಮ್ಮ ಮೇಲೆ ಬಿಟ್ಬಿಡ್ತಾರೆ. ನಾವೊಂದು ಸ್ವಲ್ಪ ಅವ್ರಿಗೆ ಮಕ್ಕಳಿಗೇನಂದರೆ ತಾಯಂದರು ಬಿಡೋದಿಲ್ಲ ಅನ್ನೋದೊಂದು ತಲೆನಲ್ಲಿರುತ್ತಲ್ಲ, ಏನು ಮಾಡೋಕ್ಕಾಗಲ್ಲ, ನಾವೇ ಮಾಡಿಸ್ಬೇಕು. ನೋಡಿ, ನನಗೆ ಮಾಡ್ಸೋಕ್ಕೂ ಏನು ಬೇಜಾರಿಲ್ಲ, ನನಗೂ ಕೂಡ ಖುಷಿಯಾಗುತ್ತೆ. ನಾನು ಓದಿದ್ದು ಕೊನೆಗೆ ನನ್ನ ಮಗಳಿಗಾದರೂ ಯೂಸ್ ಆಗ್ತಾ ಇದೆಯಲ್ಲ ಅನ್ನೋದೊಂದು ಖುಷಿ ಇದೆ ನನಗೆ. ನೋಡಿ, ಟೋಸ್ಟ್ ರೆಡಿ ಆಯಿತು. ಈ ರೀತಿ ಕಟ್ ಮಾಡಿದೆ ನಾನು.
ನೀವು ಚಾಕುವಿಂದ ಕೂಡ ಕಟ್ ಮಾಡ್ಬೋದು. ನಾನು ಹಾಗೆ ಸ್ಪ್ಯಾಚುಲಾಯಿಂದನೇ ಕಟ್ ಮಾಡಿಕೊಂಡೆ. ಸ್ವಲ್ಪ ಸಾಸ್ ಹಾಕಿದ್ದೀನಿ. ಫಸ್ಟ್ ನನ್ನ ಮಗಳು ಸಾಸ್ನೇ ನೆಕ್ಕೋದು. ಅವಳು ಸಾಸ್ ಅಂದರೆ ಭಾಳ ಇಷ್ಟ. ಮೋಸ್ಟ್ಲಿ ಎಲ್ಲ ಮಕ್ಕಳಿಗೂ ಸಾಸ್ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನಾನು. ನನ್ನ ಮಗಳು ಫಸ್ಟು ಸಾಸ್ನ ನೋಡಿಬಿಟ್ಟು ಖುಷಿ ಆಗ್ತಾಳೆ. ನೀವೇನೇ ಕೊಡಿ ಸಾಸ್ ಇತ್ತು ಅಂದರೆ ಇಷ್ಟಪಟ್ಟು ತಿಂತಾಳೆ ಅವಳು. ಅದು ಸ್ವಲ್ಪ ಖಾರ ಅನ್ಸಿದ್ರೂ ಚಿಂತೆ ಇಲ್ಲ, ಸಾಸ್ ಮಾತ್ರ ಬಿಡಲ್ಲ ಅವಳು, ಅಷ್ಟು ಇಷ್ಟಪಡ್ತಾಳೆ. ನಾನು ಜಾಸ್ತಿ ಅವಳಿಗೆ ಕೊಡಲ್ಲ, ಆದರೂ ಕೂಡ ಯಾವಾಗಾದರೂ ಒಂದು ಸರಿ ಈ ರೀತಿಯಾಗಿ ಕೊಡ್ತೀನಿ. ಯಾಕಂದರೆ ಪೂರ್ತಿಯಾಗಿ ನಾವು ಹೊರಗಡೆದು ತಿನ್ನಿಸಲ್ಲ ಕೊಡಲ್ಲ ಅಂತ ಅಂದ್ರೂ ಕಷ್ಟನೇ ಈಗಿನ ಮಕ್ಕಳಿಗೆ. ಅವಳೊಂದು ಸ್ವಲ್ಪ ಬಿಸಿದೆ ಅಂತ ಹೇಳಿ ಇಟ್ಲು. ಮತ್ತು ನಾನು ಒಂದು ಆರಿದ್ದನ್ನು ಅವಳಿಗೆ ಎತ್ತುಕೊಟ್ಟೆ. ಅವಳಿಗೆ ಇಷ್ಟ ಆಯಿತು, ಇಷ್ಟಪಟ್ಟು ತಿಂದ್ಲು ಅವಳು. ನಾನು ಕೂಡ ಒಂದು ಟೇಸ್ಟ್ ನೋಡೋಣ ಅಂತ ಹೇಳಿ ಒಂದು ಟೇಸ್ಟ್ ನೋಡಿದೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಳೋದ್ರಿಂದ ನಮಗೆ ಏನು ಇಷ್ಟನೋ ಅದೆಲ್ಲನೂ ಇದರಲ್ಲಿ ಹಾಕ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಈ ಬ್ರೆಡ್ ಟೋಸ್ಟ್ ಏನಂದರೆ ಎಣ್ಣೆ ತುಪ್ಪ ಎಲ್ಲ ಕಮ್ಮಿ ಹಾಕಿ ನಾವು ಮನೆಯಲ್ಲಿ ಮಾಡ್ಕೋಬೋದು. ಜಾಸ್ತಿ ಹಾಕಿ ಮಾಡಬೇಕು ಅಂತ ಏನಿಲ್ಲ, ಕಡಿಮೆನಲ್ಲೂ ಕೂಡ ನಾವು ಮಾಡ್ಕೋಬೋದು ಇದನ್ನು. ನೀವು ಒಂದು ಸಾರಿ ಟ್ರೈ ಮಾಡಿ ಇದನ್ನು. ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ನನ್ನ ಮಗಳಿಗೆ ಒಂದು ಬಿಸ್ಕಿಟ್ ಕೂಡ ಕೊಟ್ಟಿದ್ದೆ ನಾನು, ಅದನ್ನ ತಿಂತಾ ಇದ್ದಾಳೆ. ಇವತ್ತಿನ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.